ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ, ಈ ಕಡೆ ಅಪ್ಪುನ ಶಾಪಿಂಗ್ ಕರ್ಕೊಂಡು ಹೋಗೋದಿಕ್ಕೆ ಕಲ್ಯಾಣ್ ಮತ್ತೆ ಅನಾಮಿಕಾ ಇಬ್ರು ಬಂದಿರ್ತಾರೆ. ಅವಳು ಬರಲ್ಲ ಅಂದ್ರೂ ಫೋರ್ಸ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಕಾವ್ಯ ಮನೆಯವ್ರಿಗೆ ಟೀ ಕೊಡೋದಿಕ್ಕೆಲ್ಲ ಪ್ರಿಪೇರ್ ಮಾಡಿ ಕೊಡ್ತಾ ಇರ್ತಾಳೆ. ಹಡಾವಿಡಿಲ್ ಮಾಡ್ತಾ ಇರ್ತಾಳೆ. ಅವಾಗ ಅವ್ರ ಅಜ್ಜಿ ತಾತ, ಈ ಮನೆ ಮುದ್ದಿನ ಮೊಮ್ಮಗಳು ಎಷ್ಟು ಬೇಗ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾಳೆ, ಆಗಿನ ಕಾಲದಲ್ಲಿ ನೀನ್ ಹೇಗ್ ಮಾಡ್ತಿದ್ದೋ ಹಾಗೆ ಮಾಡ್ತಿದ್ದಾಳೆ ಚಿಟ್ಟಿ ಅಂತ ಅವರ ಭಾವ ಹೇಳ್ತಾ ಇರ್ತಾರೆ. ಹೌದು ಭಾವ, ನನಗೆ ನಾನೇ ನೋಡ್ಕೊಳಂಗಾಗುತ್ತೆ ಕಾವ್ಯನ್ ನೋಡಿದ್ರೆ ಅಂತ ಅವರು ಸಹ ಹೇಳ್ತಾ ಇರ್ತಾರೆ. ಈ ಕಡೆ ಕಾವ್ಯ ಇನ್ನೆಲ್ಲರಿಗೂ ಟೀ ಕೊಡ್ತಾ ಇರ್ತಾಳೆ. ಆಗ ಅವ್ರಮ್ಮ ಬಂದು ಏನಾದರೂ ಹೆಲ್ಪ್ ಮಾಡ್ಲಾ ಕಾವ್ಯ ಅಂದಾಗ, ಏನು ಬೇಡಮ್ಮ ನಾನು ಮಾಡ್ಕೊತೀನಿ ಅಂತ ಅವಳು ಹೇಳ್ತಿದ್ರು. ನೀವೇನೋ ಇವಾಗ 2 ದಿವಸ ಇದ್ದಿ ಮಾಡಿ ಹೋಗ್ತೀರಾ, ಆಮೇಲೆ ನಾವು ಮಾಡ್ಬೇಕಾಗುತ್ತೆ. ಈ ಮನೆ ಸೊಸೆಯಾಗಿರೋದೇಂತಕ್ಕೆ ಅವ್ರು ಮಾಡ್ಕೊತಾರೆ, ನೀವೇನು ಯೋಚನೆ ಮಾಡಬೇಡಿ ಅಂತ ಅಪರ್ಣ ಒರಟಾಗಿ ಮಾತಾಡ್ತಾಳೆ ಕನಕಾಗೆ. ಈ ಕಡೆ ನೋಡಿದ್ರೆ ರಾಹುಲ್ ಮೈಕಲ್ನ ಬಿಡಿಸ್ಬೇಕು ಅಂತ ಲಾಯರ್ಗೆ ಕಾಲ್ ಮಾಡಿ, ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ಅವನ್ನ ಇವತ್ತು ಸಂಜೆ ಒಳಗೆ ಬಿಡಿಸಿ ಅಂತ ಅವನು ಹೇಳ್ತಾ ಇರ್ತಾನೆ. ಇಲ್ಲ ಸರ್, ನೀವು ಅಮೌಂಟ್ ಕೊಟ್ಟೆ ಇಮಿಡಿಯೇಟ್ಲಿ ನಾನು ಬಿಡಿಸ್ತೀನಿ ಅಂತ ಆ ಲಾಯರ್ ಹೇಳ್ತಾರೆ. ಏನಪ್ಪ ಮಾಡೋದು ಈಗ ದುಡ್ಗೆ ಅಂತ ಯೋಚನೆ ಮಾಡ್ತಾ ರೂಮ್ ಒಳಗೆ ಬಂದಾಗ ಸ್ವಪ್ನ ಅವಳು ಜ್ಯುವೆಲ್ರಿನೆಲ್ಲ ಅವಳು ಹಾಕೊಂಡು ನೋಡ್ತಾ ಇರ್ತಾಳೆ. ನನಗೊಂದು ಹೆಲ್ಪ್ ಮಾಡ್ತೀಯಾ ಸ್ವಪ್ನ ಅಂತ ಕೇಳ್ತಾನೆ. ಏನು ಬೇಕು ಹೇಳು ರಾಹುಲ್ ಅಂದಾಗ, ನನಗೊಂದು 10 ಲಕ್ಷ ಬೇಕು. ಈಗ 10 ಲಕ್ಷ ಇಲ್ಲ, ನಿಂದು ಹೇಗಿದ್ರು ಒಡವೆಗಳಿದಾವಲ್ಲ ಅದನ್ನ ಕೊಡು, ಗಿರ್ವಿಗಿಟ್ಟು ನಿನಗೆ 2-3 ದಿವಸದಲ್ಲಿ ತಂದ್ಕೊಡ್ತೀನಿ ಅಂತ ಹೇಳ್ತಿದ್ರು. ನೀನು ಆ ಕೆಲಸ ಎಲ್ಲ ಮಾಡಕ್ಕೆ ಹೋಗ್ಬೇಡ, ನಾನು ಅದು ಕೊಡ್ತೀನಿ ಅಂತಲೂ ನೀನು ಕನ್ಸು ಕಾಣಬೇಡ ಅಂತ ಅವಳು ಆ ಒಡವೆಗಳನ್ನೆಲ್ಲ ಎತ್ತಿಟ್ಬಿಟ್ಟು ಹೊಂಟೋಗ್ತಾಳೆ. ಈ ಕಡೆ ರಾಹುಲ್ ಏನಾದರೂ ಮಾಡಬೇಕು ಅಂತ ಆ ಒಡವೆಗಳನ್ನೆಲ್ಲ ಸೀದಾ ಬ್ಯಾಗ್ ಒಳಗೆ ಹಾಕೊಂಡು ನಿಧಾನಕ್ಕೆ ಯಾರಿಗೂ ಕಾಣಿಸ್ತಿರಂಗೆ ಹೋಗ್ತಾ ಇರ್ತಾನೆ. ನೋಡಿದ್ರೆ ರಾಜ್ ಕೈಗೆ ತಗ್ಲಾಕೊಂಡ್ಬಿಡ್ತಾನೆ. ಏನು ರಾಹುಲ್ ಅದು ಬ್ಯಾಗಲ್ಲಿ ಏನೋ ಇಟ್ಕೊಂಡು ಹೋಗ್ತಿದ್ಯಾ ಅಂದಾಗ, ಏನೂ ಇಲ್ಲ ಅಂತ ಅವನು ಮ್ಯಾನೇಜ್ ಮಾಡ್ತಾ ಇದ್ರು. ಅವ್ರ ಚಿಕ್ಕಪ್ಪಗೆ ಗೊತ್ತಾಗ್ಬಿಡುತ್ತೆ, ಏನೋ ನ್ಯೂ ಡಿಸೈನ್ ಇರ್ಬೇಕನ್ಸುತ್ತೆ ರಾಜ್, ಹಾಗಾಗಿ ಮುಚ್ಚಿಟ್ಕೊಂಡು ಹೋಗ್ತಿದ್ದಾನೆ ಅಂತ ಹೇಳ್ತಾ ಇರ್ತಾರೆ. ಹೌದಾ ರಾಹುಲ್, ನಿಜಾನಾ ಅಂತ ಕೇಳಬೇಕಾದ್ರೆ ಅವನು ಏನೂ ಮಾತಾಡ್ದಿರ ಹಾಗೆ ಸುಮ್ಮನೆ ಇರ್ತಾನೆ. ಅವ್ರ ಚಿಕ್ಕಪ್ಪನೇ ಹೋಗಿ ಕೊಡು ನಾನು ನೋಡ್ತೀನಿ ಅಂತ ಆ ಬ್ಯಾಗ್ನ ಎತ್ಕೊಳಕ್ ಹೋದ್ರೆ ಆ ಬ್ಯಾಗ್ ಬಿದ್ದೋಗಿರುತ್ತೆ. ನೋಡಿದ್ರೆ ಸ್ವಪ್ನ ಒಡವೆಗಳೆಲ್ಲ ಆ ಬ್ಯಾಗಲ್ಲಿ ಇರುತ್ತೆ. ಎಲ್ಲರಿಗೂ ತುಂಬಾ ಶಾಕ್ ಆಗಿರುತ್ತೆ. ಏನ್ ತೆಕ್ಕಿ ಕೆಲಸ ಮಾಡ್ತಿದ್ಯಾ ರಾಹುಲ್, ಇದು ಸ್ವಪ್ನ ಒಡವೆ ಅಲ್ವಾ, ಎಲ್ಲಿಗೆ ಎತ್ಕೊಂಡು ಹೋಗ್ತಿದ್ಯಾ ಅಂತ ಕೇಳ್ತಾ ಇರ್ತಾನೆ ರಾಜ್. ಆಗ ಎಲ್ಲಿಗೋ ಗಿರ್ವಿಗಿಟ್ಟಿ ಕಾಸು ಬರೋದನ್ನ ಯಾರಿಗೋ ತೀರ್ಸಕ್ಕಿರ್ಬೇಕು ರೀ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ. ನನ್ನ ಮಗನ್ಗೆ ಆ ಕರ್ಮ ಏನೂ ಇಲ್ಲ, ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಕೇಳ್ತಾನೆ ಅಂತ ರುದ್ರಾಣಿ ಹೇಳ್ತಿದ್ರು. ಇಲ್ಲ, ಕಣ್ಮುಂದೆ ಕಾಣಿಸ್ತಾ ಇರೋದೇನ್ ರುದ್ರಾಣಿ ಅಂತ ಅಪರ್ಣ ಹೇಳ್ತಾ ಇರ್ತಾಳೆ. ನಿಜ ಹೇಳು ರಾಹುಲ್, ಎಂತಕ್ಕೆ ಎತ್ಕೊಂಡು ಹೋಗ್ತಿದ್ಯಾ ಅಂತ ಅವನು ಫೋರ್ಸ್ಫುಲಿ ಕೇಳ್ತಾ ಇದ್ರು. ಏನು ಹೇಳ್ದಿರ ಹಾಗೆ ಮೌನವಾಗಿರ್ತಾನೆ. ನೋಡಿದ್ರೆ ನೀನು ಯಾವಾಗ ಬುದ್ಧಿ ಕಲಿತೀಯೋ ಏನೋ, ನಿನಗಂತೂ ಒಂದ್ ಸ್ವಲ್ಪನೂ ಬುದ್ಧಿ ಬೇಡವಾ ಅಂತ ಬೈತಾ ಇರ್ತಾರೆ. ಸಾಕು ನಿಲ್ಸಿ, ನನ್ ಗಂಡನ ಬಗ್ಗೆ ನೀವ್ ಯಾರು ಬೈಯೋದಿಕ್ಕೆ, ನಾನೇ ರಾಹುಲ್ಗೆ ಹೇಳಿದ್ದು ಆ ಜ್ಯುವೆಲ್ರಿಗೆ ಆ ಒಡವೆಗೆ ಪಾಲಿಶ್ ಮಾಡಿಸ್ಕೊಂಬರೋದಿಕ್ಕೆ ಅಂತ ಅವಳು ಬಚಾವ್ ಮಾಡ್ತಾಳೆ. ನೋಡಿದ್ರೆ ರಾಹುಲ್ ಸ್ವಲ್ಪ ಸಮಾಧಾನ ಮಾಡ್ಕೊಂಡು, ನೀವ್ ಯಾವಾಗ ನನ್ನ ನಂಬ್ತೀರಾ, ಬರೀ ನೀವು ಇದೇ ಅನ್ಕೊಳ್ತೀರಾ, ನನ್ನ ಕಳ್ಳನೇ ಅನ್ಕೊಂತೀರಾ, ಯಾಕೆ ನೀವು ನನ್ನ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಅವನು ಎಮೋಷ್ನಲಿನ ಮಾತಾಡ್ತಾ ಇರ್ತಾನೆ. ರಾಜಿಗೆ ತುಂಬಾ ಬೇಜಾರಾಗಿ, ಅಯ್ಯೋ ನಾನು ಮಾಡಿದ ತಪ್ಪಾಯ್ತು ರಾಹುಲ್, ನನ್ನ ಕ್ಷಮಿಸು ಅಂತ ಅವನು ಇನ್ನ ಕ್ಷಮೆ ಕೇಳ್ತಾ ಇರ್ತಾನೆ. ಈ ಕಡೆ ಅನಾಮಿಕಾ, ಕಲ್ಯಾಣ್ ಮತ್ತೆ ಅಪ್ಪು 3 ಜನನು ಶಾಪಿಂಗ್ ಮುಗಿಸ್ಕೊಂಡು ಹೊರಡ್ಬೇಕಾದ್ರೆ, ಯಾಕೋ ಅಪ್ಪು ತುಂಬಾ ಡಲ್ ಆಗಿದ್ದಾಳೆ ಅನ್ಸುತ್ತಲ್ವಾ ಕಲ್ಯಾಣ್, ಯಾಕೋ ನನಗೆ ಅಪ್ಪು ಯಾವ್ದೋ ಲವಲ್ ಬಿದ್ದಿದ್ದಾಳೆ ಅನ್ಸುತ್ತೆ ಅಂತ ಅವಳು ಹೇಳ್ತಿದ್ರು. ನನ್ ಬ್ರೋ ಆ ಥರ ಅಲ್ಲ, ಅವಳಿಗೆ ಪ್ರೀತಿ ಪ್ರೇಮ ಎಲ್ಲ ಅವಳಿಗೆ ಇಷ್ಟ ಆಗಲ್ಲ, ಅವಳು ಏನಿದ್ರು ಬಿಂದಾಸಾಗಿ ಬದುಕ್ಬೇಕಂತ ಆಸೆ ಅಂತ ಕಲ್ಯಾಣ್ ಹೇಳ್ತಿದ್ರು. ಅಪ್ಪುಗೆ ತುಂಬಾ ಆ ಮಾತು ಮನ್ಸಿಗೆ ತಟ್ಟಿ ಅವಳು ಅಳ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಸ್ವಪ್ನ ಒಡವೆಗಳನ್ನೆಲ್ಲ ಎಲ್ಲಿಗೆ ಎತ್ಕೊಂಡು ಹೋಗ್ತಿದ್ಯಾ, ನನ್ನ ಹತ್ರ ಕಾಸಿಲ್ಲ ಅಂದ್ರೆ ಬಿಟ್ಟಾಕು, ನಿನಗಂತೂ ಈ ಮನೇಲಿ ಸ್ಥಾನ ಇಲ್ಲ, ಕಾಸು ಕೇಳೋದಿಕ್ಕೆ ನಾನೇನೋ ನೀನು ರಾಜ್ಗಿಂತ ದೊಡ್ಡ ವ್ಯಕ್ತಿ ಅಂತ ಮದ್ವೆ ಆದೆ, ನೋಡಿದ್ರೆ ನಿನಗೊಂದು 8 ಪೈಸೆ ನಿನಗೆ ಬೆಲೆ ಇಲ್ಲ ಅಂತ ಅವಳು ಹೇಳ್ತಾ ಇರ್ತಾಳೆ. ಈಗ ಆ ಒಡವೆಗಳನ್ನ ಕೊಡು ಅಂತ ಅವ್ನು ಕೇಳ್ತಿದ್ರು. ಯಾವ ಒಡವೆನೂ ಇಲ್ಲ ಏನೂ ಇಲ್ಲ ಅಂತ ಅವಳು ಒಳಗಿಟ್ಟು ಲಾಕ್ ಮಾಡ್ಕೊಂಡು ಹೊಂಟೋಗ್ತಾಳೆ. ಇದ್ದಿದ್ ಒಂದ್ ಆಧಾರನು ಸಹ ಹೊಂಟೋಯ್ತಲ್ಲ ಅಂತ ರಾಹುಲ್ ಬೇಜಾರ್ ಮಾಡ್ಕೊಂಡಿರ್ತಾನೆ. ಇನ್ನೀ ಕಡೆ ಅನಾಮಿಕಾ, ಸರಿ ಅಪ್ಪು ನಾನು ಹೊರಡ್ತೀನಿ ಅಂತ ಅಪ್ಪುನ ಬಿಟ್ಟು ಹೊರಡ್ತಾ ಇರ್ತಾರೆ. ನೋಡಿದ್ರೆ ಅಪ್ಪುಗೆ ತುಂಬಾ ಬೇಜಾರ್ ಮಾಡ್ಕೊಂಡು ಇನ್ನ ಹೊರಟಿರ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಕಾವ್ಯಂಗೆ ತುಂಬಾ ಸುಸ್ತಾಗಿ ಬಂದು ಅವಳಿಗೆ ಸೊಂಟ ಇಟ್ಕೊಂಡ್ಬಿಟ್ಟಿರುತ್ತೆ. ಅವಳಲ್ಲಿ ಔಷಧಿ ಹಚ್ಕೊಳ್ಳೋಣ ಅಂತ ಅವಳು ಹಚ್ಕೊಳಕ್ ನೋಡ್ತಾ ಇರ್ತಾಳೆ. ಪಾಪ ಅವಳಿಗೆ ಹಾಕ್ತಾ ಇರೋದಿಲ್ಲ. ರಾಜ್ ಸಹ ಅನ್ಕೊಂತಾನೆ ಕೇಳೋಣ, ಸಹಾಯ ಮಾಡೋಣ ಅಂತ. ಮತ್ತೆ ಅಯ್ಯೋ ನನ್ನ ಸೊಂಟನ ಮುಟ್ಟಕ್ ನೀವು ಈ ಥರ ಕೆಲಸ ಮಾಡ್ತಿದ್ದೀರಾ ಅಂತಾಳೆ ಅಂತ ಅವನೇ ಮನ್ಸಲ್ಲಿ ಅನ್ಕೊಂಡು ಸುಮ್ಮನೆ ಇನ್ನ ಕೆಲಸ ಮಾಡ್ತಾ ಇರ್ತಾನೆ. ನೋಡಿದ್ರೆ ರೀ, ನಾನು ಇಲ್ಲಿ ಇಷ್ಟು ಕಷ್ಟಪಡ್ತಾ ಇದ್ದೀನಿ, ಮಕ್ಕ ಆ ಕಡೆ ತಿರ್ಸ್ಕೊಂಡಿರೋ ಬದಲು ಬಂದು ಹೆಲ್ಪ್ ಮಾಡ್ಬೇಕಂತ ಗೊತ್ತಾಗಲ್ವಾ ಅಂತ ಕಾವ್ಯ ಹೇಳ್ಬೇಕಾದ್ರೆ, ಹೆಲ್ಪ್ ಮಾಡೋದೇನೋ ಮಾಡ್ಬೋದು, ಆಮೇಲೆ ನೀ ನನ್ನ ಮೇಲೆ ಎತ್ತಿ ಕಟ್ತೀಯಲ್ಲ ಅದಕ್ಕೆ ಸುಮ್ಮನೆ ಹೇಳ್ತಾ ಇರ್ತಾನೆ. ಸರಿ ಬನ್ರಿ, ನನ್ನ ಕೈಲಿ ಆಗ್ತಿಲ್ಲ ಅಂತ ಅವಳು ಹೇಳಿ ಆ ಬಾಮ್ನ ಹಚ್ಚಿಸ್ಕೊತಾ ಇರ್ತಾಳೆ. ನೋಡಿದ್ರೆ ರಾಜ್ಗೆ ಕೈಯೆಲ್ಲ ನಡುಗ್ತಾ ಇರುತ್ತೆ. ಯಾಕ್ರಿ ಇಷ್ಟೊಂದು ಕೈ ನಡುಗ್ತಿದೆ, ನಾನೇನು ಹಾವ ಹುಲಿನ ಇಷ್ಟು ನಡುಗಿಸ್ತಾ ಇದ್ದೀರಾ ಕೈನ ಅಂತ ಹೇಳ್ತಾ ಇರ್ತಾಳೆ. ಹಾಗೇನೂ ಅಲ್ಲ, ಸರಿ ನೀನ್ ಮಲ್ಕೋ ಅಂತ ಕಾವ್ಯನ್ಗೆ ಸ್ಪರ್ಶದಿಂದ ಸೊಂಟಕ್ಕೆ ಔಷಧಿ ಹಚ್ತಾ ಇರ್ತಾನೆ. ನೋಡಿದ್ರೆ ಕಾವ್ಯಂಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ನಮ್ಮ ಯಜಮಾನ್ರನ್ನ ಹೇಗಾದ್ರೂ ನಾನು ಬದಲಾವಣೆ ಮಾಡ್ಕೋಬೇಕಲ್ಲ, ಇವ್ರು ಇಷ್ಟಕ್ಕೆ ಹಿಂಗೆ ಅನ್ಕೊಳ್ತಿದ್ದಾರೆ ಅಂತ ಅವಳು ಅನ್ಕೊತಾ ಇರ್ತಾಳೆ. ಆದರೆ ಅವನ ಸ್ಪರ್ಶದಿಂದ ಅವಳು ತುಂಬಾ ಖುಷಿ ಆಗ್ತಾ ಇರ್ತಾಳೆ. ರಾಜ್ ಕೇಳ್ತಾನೆ, ಅಲ್ಲ ನಾನೊಂದು ಮಾತು ಕೇಳ್ತೀನಿ, ಅವತ್ತು ನೀನು ನಿಜವಾಗ್ಲೂ ವ್ರತ ಮಾಡೋದಕ್ಕೆ ಹೋಗಿದ್ದ ಇಲ್ಲ ಎಲ್ಲನ ಹೋಗಿದ್ದ ಅಂತ ಕೇಳ್ಬೇಕಾರೆ, ಸಾಕು ಎದ್ದೋಳ್ರಿ, ನಿಮ್ಗೆ ಬರೀ ಅನುಮಾನಗಳೇ, ಈಗ ನಾನು ಹೇಳಲ್ಲ, ಎದ್ದೋಗಿ ಮಲ್ಕೋ ಹೋಗ್ರಿ ಅಂತ ಕಾವ್ಯ ಗದ್ರು ಬಿಟ್ಟು ಕಳಿಸ್ತಾಳೆ. ರಾಜ್ ನೋಡಿದ್ರೆ ಹೋಗಿ ಮಲ್ಕೊಂತಾನೆ. ಹೇಗಾದ್ರೂ ಮಾಡಿ ನನ್ನ ಗಂಡನ್ನ ಬದಲಾವಣೆ ಮಾಡ್ಕೋಬೇಕು, ಹೇಗೋ ಚೂರ್ ಬದಲಾವಣೆ ಬರ್ತಿದೆ ನನ್ನ ಮೇಲೆ, ಪ್ರೀತಿ ಹುಟ್ಟೋ ಥರ, ಇನ್ನು ಪೂರ್ತಿ ಪ್ರೀತಿ ಹುಟ್ಟೋ ಥರ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತಾಳೆ. ಈ ಕಡೆ ನೋಡಿದ್ರೆ ರುದ್ರಾಣಿ ನನ್ನ ಸೀರೆನೇ ಅವಳು ಹಾಳು ಮಾಡಿದಾಳಲ್ಲ, ಅವಳ ಸೀರೆನೂ ನಾನು ಹಾಳು ಮಾಡಬೇಕು ಅಂತ ಕನಕ ಸೀರೆನೆಲ್ಲ ಚಿಂದಿ ಚಿತ್ರಾನ್ನ ಮಾಡಿರ್ತಾಳೆ. ಆಗ ಕನಕ ಬಂದು ನಾನು ಸ್ನಾನಕ್ಕೆ ಹೋಗಿ ಬರ್ತೀನಿ ಅಂತ ನೋಡ್ಬಿಟ್ಟು ಆ ಸೀರೆನ ಎತ್ಕೊಂಡು ಹೋಗ್ಬೇಕಾದ್ರೆ ಆ ಸೀರೆನ ಏನ್ ರುದ್ರಾಣಿಯವ್ರೆ, ನನ್ನ ಸೀರೆ ಎಲ್ಲ ಈ ಥರ ಆಗೋಗಿದೆ, ಎಷ್ಟು ಚೆನ್ನಾಗಿರೋ ಸೀರೆ ಅಂತ ಹೇಳ್ತಾ ಇದ್ರು. ಯಾವುದೋ ಒಂದು ಇಲಿ ಇರಬೇಕು ನನ್ನ ರೂಮಲ್ಲಿ, ಅದೇ ಎಲ್ಲ ಈ ಕೆಲಸ ಮಾಡಿದೆ ಅಂತ ರುದ್ರಾಣಿ ಹೇಳ್ತಾ ಇರ್ತಾಳೆ. ಆ ಇಲಿನಾ? ಓ ನನಗೆ ಗೊತ್ತಾಯ್ತು ಬಿಡ್ರಿ, ಇದೆಲ್ಲ ನಿಮ್ಮದೇ ಕೆಲಸ. ಓ ನಿಮ್ಮ ಸೀರೆನ ನಾನು ಸುತ್ಕೊಂಡೆ ಅಂತ ನನ್ನ ಸೀರೆನೆಲ್ಲ ಹಾಳು ಮಾಡಿಟ್ಟಿದ್ದೀರಾ, ಇರಿ ನಿಮಗೆ ಮಾಡ್ತೀನಿ ಅಂತ ಆ ಇಲಿಗೆ ಬೈಯೋ ಥರಾನೇ ರುದ್ರಾಣಿಗೆ ಬೈತಾ ಇರ್ತಾಳೆ. ಆ ಇಲಿಗೆ ನಾಯಿ ಬಂದು ಕಚ್ಚ, ಎಕ್ಕುಟ್ಟೋಗ, ಅದಕ್ಕೇನಾದ್ರೂ ವಿಷ ಹಾಕಿ ತಿಂದು ಸಾಯಿಸ್ಬಿಡ್ಬೇಕು ಅಂತ ಅವಳು ಬೈತಾ ಇರ್ತಾಳೆ. ಯಾಕೆ ಕನಕ ಆ ಥರ ಬೈತಿದ್ಯಾ, ಆ ಇಲಿಗೆ ಬೈತಿದ್ಯಲ್ಲ, ಬಿಡು ಹೋದ್ರೆ ಹೋಗ್ಲಿ, ಸೀರೆ ಅಲ್ವಾ ಅಂತ ಅವಳು ಹೇಳ್ತಾ ಇರ್ತಾಳೆ. ನಿಮಗೇನು ಗೊತ್ತು ಈ ಸೀರೆ ವ್ಯಾಲ್ಯೂ, ನನಗೆ ಗೊತ್ತಿದೆ ಅಂತ ಅವಳು ಹೇಳ್ತಾ ಇರ್ತಾಳೆ ಕನಕ. ಈಗ ಈ ಕಡೆ ನೋಡಿದ್ರೆ ರಾಹುಲ್ ಮೈಕಲ್ನ ಜೈಲಿಂದ ಬಿಡಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದಾನೆ. ಕಾವ್ಯಂಗ್ ನೋಡಿದ್ರೆ ನನ್ನ ಗಂಡ ನನ್ನ ಮೇಲೆ ತುಂಬಾ ಪ್ರೀತಿ ತೋರಿಸ್ಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ. ಆ ಆಸೆ ತಕ್ಕಂಗೆ ರಾಜ್ ಬದಲಾವಣೆ ಆಗ್ತಾನ ಅಥವಾ ಇಲ್ವಾ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.